ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ಇನ್ನೊಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗ್ ಏನಪ್ಪ ಅಂತಂದರೆ, ನಾವಿವತ್ತು ಸ್ವಲ್ಪ ಹೊರಗಡೆ ಹೋಗಿ ಊಟ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದಿದ್ದೀವಿ. ಸೊ ಅದರಲ್ಲೂ ಮಠ ಮಧ್ಯಾಹ್ನ ಬಂದಿದ್ದೀವಿ. ಬಿಸಿಲಂತೂ ಯಪ್ಪ ಇವಾಗಲೇ ಇಷ್ಟರ ಮಟ್ಟಿಗೆ ಬಿಸಿಲು ಹೊಡಿತಾ ಇದೆ. ಸೊ ತುಂಬಾ ಬಿಸಿಲು ನಮ್ಮ ಗುಲ್ಬರ್ಗದಲ್ಲಿ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ನಾವು ಹೊರಗಡೆ ಬಂದಿರೋದೇ ಶಾಪಿಂಗ್ ಮಾಡೋಕ್ಕೆ. ಸೊ ಹಾಗೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ಮಹಾರಾಜದ ಒಂದು ಪಲಾವ್ ಸೂಪರಾಗಿ ಸಿಗುತ್ತೆ, ಪೂರಿ ಚೆನ್ನಾಗಿರುತ್ತೆ, ಅಲ್ಲೋಗಿ ತಿನ್ನೋಣ ಅಂತ. ಸೊ ನಡೀರಿ ಹೋಗೋಣ, ಅದು ಹೆಂಗಿರುತ್ತೆ ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಇವಾಗ ಮಾರ್ಕೆಟ್ಗೆ ಹೋಗಿಬಿಟ್ಟು ಪಲಾವ್ ಮತ್ತು ಪೂರಿನ ತಿನ್ನಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಸೊ ನೋಡಿ ಎಷ್ಟು ಜನ, ಗುಂಪು, ಜಾತ್ರೆ. ಸೊ ನಾವೇನೋ ಒಳಗಡೆ ಹೋದ್ವಿ, ನಮಗೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಸಹ ನಮಗೆ ಸಿಗಲಿಲ್ಲ. ಸೊ ಆ ಕಡೆ ಈ ಕಡೆ ನೋಡ್ಕೊತಾನೇ ಇದ್ವಿ. ಸೊ ನಮ್ಮ ಹಸ್ಬೆಂಡ್ ಈ ಒಂದು ಹೋಟೆಲ್ ಮುಂದ್ಗಡೆ ನಿಂದ್ರಿಸ್ಬಿಟ್ಟು ಟೂ ವೀಲರ್ನ ಸೊ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದರು. ಸೊ ಇದೇ ನೋಡಿ ನಮ್ಮ ಹಸ್ಬೆಂಡ್ ಹೇಳಿದಂತಹ ಮಹಾರಾಜ ಹೋಟೆಲ್. ಈ ಒಂದು ಹೋಟೆಲ್ ಒಂದು 20 ವರ್ಷಗಳಿಂದ ಸಹ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಅದಕ್ಕಿಂತ ಜಾಸ್ತಿಯಿಂದ ಇರ್ಬೋದು. ನಮ್ಮ ಹಸ್ಬೆಂಡಿಗೆ ಗೊತ್ತಿರೋ ಪ್ರಕಾರ ಅವರು ಚಿಕ್ಕವರಿರುವಾಗಿಂದ ಸಹ ಅವರಮ್ಮ ಇಲ್ಲೇ ಕರ್ಕೊಂಬರ್ತಾ ಇದ್ರಂತೆ. ಸೊ ನಾವು ಒಂದು ಪೂರಿ ಮತ್ತು ಒಂದು ಪಲಾವ್ನ ಆರ್ಡರ್ ಮಾಡಿದ್ವಿ. ಸೊ ಯಮ್ಮಿ ಪೂರಿ ಬಂದಾಯಿತು. ಅದ್ರ ಜೊತೆ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಪಿಕ್ಕಲ್ಲಿದೆ, ಆಮೇಲೆ ಅದ್ರ ಕೆಳಗಡೆ ಕುಕ್ಕುಂಬರ್ ಇದೆ, ಅದು ಬಚ್ಚಿಟ್ಕೊಂಡಿದೆ, ಕಾಣಿಸ್ತಾ ಇಲ್ಲ. ನಾನು ತಿನ್ನೋ ಟೈಮಲ್ಲಿ ನನಗೆ ಕಾಣಿಸಿದೆ. ಹಾಗೆ ನಮ್ಮ ಹಸ್ಬೆಂಡ್ ಅವರು ಈ ಒಂದು ಮಹಾರಾಜ ಸ್ಪೆಷಲ್ ಆಗಿರುವಂಥ ಆರ್ಡರ್ ಮಾಡ್ಕೊಂಡಿದ್ರು. ಭರ್ಜರಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಆರಾಮ್ಸೆ ಮ್ಯಾಕ್ಸ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ತುಂಬ ಶಾಪಿಂಗ್ ಮಾಡೋದೇ ಈ ಒಂದು ಮ್ಯಾಕ್ಸಲ್ಲಿ ನಾನು ಮಾಡ್ತೀನಿ. ನನಗೆ ಮ್ಯಾಕ್ಸಲ್ಲಿ ಸಿಗೋವಂಥ ಡ್ರೆಸ್ಸಸ್ ತುಂಬ ಇಷ್ಟ. ತುಂಬ ದಿನಗಳಿಂದನೂ ಅಲ್ಲೇ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಡ್ರೆಸ್ಗಳನ್ನ ನಾನು ಇವಾಗ ತೊಗೊಂಡಿದ್ದೀನಿ. ನೋಡೋಣ, ಟ್ರಯಲ್ ಮಾಡಿಬಿಟ್ಟು ಹೆಂಗೆ ಅನಿಸುತ್ತೆ ಅಂತೇಳಿ. ಕನ್ನಡಿ ಸಿಕ್ಕರೆ ಸಾಕು ನೋಡ್ರಿ ನಮ್ಮ ಹೆಣ್ಮಕ್ಳಿಗೆ. ಸೊ ಅದರಿಂದ ನಾವು ಹಿಂಗೆ ಹೊರಗಡೆ ಬರೋದೇ ಇಲ್ಲ. ಸೊ ಆಮೇಲೆ ನಾನು ಇಷ್ಟು ಡ್ರೆಸ್ಗಳನ್ನ ಟ್ರಯಲ್ ಮಾಡಿರೋ ಅಂಥದ್ದು ಈ ಒಂದು ಟಾಪ್ಸ್ಗಳನ್ನ ನಾನು ಮ್ಯಾಕ್ಸಿಂದ ತೊಗೊಂಡೆ. ಆಮೇಲೆ ನಾವು ಹೊರಗಡೆ ಬರೋ ಟೈಮಲ್ಲಿ ಏನೋ ಒಂಥರ ರ್ಯಾಲಿ ಥರ ಏನೋ ನಡೀತಾ ಇತ್ತು. ಬಟ್ ಅಷ್ಟಕ್ಕೊಂದು ಸರಿಯಾಗಿ ನಂಗೆ ಗೊತ್ತಿಲ್ಲ ನೋಡಿ. ಸೊ ಆಮೇಲೆ ಇವಾಗ ನೆಕ್ಸ್ಟ್ ಇನ್ನೂ ಶಾಪಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತು ಎಲ್ಲೋಗೋದು. ಸೊ ಎಲ್ಲೋಗೋದು ಅಂದಮೇಲೆ ಹೋಗೋದು ಇನ್ನೊಂದಕ್ಕೆ ಝೂಡಿಯೋಗೋ ಅಂದ್ಕೊಂಡು ಝೂಡಿಯೋಗೆ ಹೋಗ್ತಾ ಇದ್ದೀವಿ. ಹಿಂಗೆ ವಿಡಿಯೋ ಮಾಡ್ಬೇಕು ನಮಗೆ, ಅವನು ಗಂಡದವ್ರಾಗಿ ಬರೀ ವಿಡಿಯೋ ಮಾಡೋದಾಗ ನಮಗೆ ಕೆಲಸಗಳು ಇವಾಗ ಅವರು ಪಾಪಮ್ಮಿ ಹಿಂಗೆ ಪಾಪಮ್ಮಿ ಅಂತಾನೆ. ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ಯಾವಾಗ ದುಡ್ಡಿರ್ಲಾರ್ದಂಗೆ ಸ್ವಲ್ಪ ದುಡ್ಡು ಇಟ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಹೋಗಿರ್ತೀವೋ ಆವಾಗ ಪ್ರತಿಯೊಂದು ಬಟ್ಟೆ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಯ್ಯೋ ದುಡ್ಡಿದ್ದರೆ ತೊಗೊಳ್ತಾ ಇದ್ವಲ್ಲ ಅಂಥೇಳಿ ಅಂದ್ಕೊಳ್ತೀವಿ. ಅದೇ ಬಟ್ಟೆ ತೊಗೊಳ್ಳೇಬೇಕು ಅಂಥೇಳಿ ನಾವು ಹೋದಾಗ ನಮಗೆ ಆ ಬಟ್ಟೆನೂ ಚೆನ್ನಾಗಿ ಕಾಣಿಸಲ್ಲ. ಸೊ ನಂದು ಸೇಮ್ ಪ್ರಾಬ್ಲಮ್, ಸೇಮ್ ಸಿಚುವೇಶನ್ ಈ ಒಂದು ದಿನ ಆಗಿದೆ ನನಗೆ. ಸೊ ಬಟ್ಟೆಗಳನ್ನೆಲ್ಲ ನೋಡಾದಮೇಲೆ ಇವಾಗ ಸ್ವಲ್ಪ ಹೆಣ್ಮಕ್ಳಂದಮೇಲೆ ಇದೆಲ್ಲ ತೊಗೊಳ್ಳಾರ್ದೇ ಇರ್ತೀವ. ಸೊ ಕಾಸ್ಮೆಟಿಕ್ ಸೈಡ್ ಬಂದಿದ್ದೀನಿ. ಸೊ ಒಂದು ನೀನ್ ಪಾಲಿಶ್ ತೊಗೊಳ್ಬೇಕು ಅಂದ್ಕೊಂಡೆ, ಆಮೇಲೆ ತೊಗೊಂಡಿದ್ದೀನಿ. ಆಮೇಲೆ ಪರ್ಫ್ಯೂಮ್ ಸಹ ಸ್ಮೆಲ್ ನೋಡ್ತಾ ಇದ್ದೀನಿ. ಬಟ್ ಇಷ್ಟ ಇಲ್ಲ, ಅಲ್ಲಿರೋ ಪರ್ಫ್ಯೂಮ್ ಸ್ಮೆಲ್ಗಳನ್ನೆಲ್ಲನೂ ಸ್ಮೆಲ್ ಮಾಡಿ ನೋಡಾಯಿತು. ಆಮೇಲೆ ಹಾಗೆ ಒಂದು ನೇಲ್ ಪಾಲಿಶ್ ಸಹ ತೊಗೊಂಡಾಯಿತು. ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಶಾಪಿಂಗ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಶಾಪಿಂಗ್ ಮಾಡಿಸ್ತೀನಿ ಅಂಥೇಳಿ ಅವರೇ ಜಾಸ್ತಿ ಶಾಪಿಂಗ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಝೂಡಿಯೋ ಎಲ್ಲ ಹುಡುಕಿ ಸಾಕಾಗೋಯ್ತು. ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಸಿಗ್ತಾನೆ ಇಲ್ಲ. ಸೊ ಫೈನಲ್ ಆಗಿ ಝೂಡಿಯೋದಾಗಿದ್ದ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಯಿತು ಅಂತ ಶಾಪಿಂಗ್ ಆಯಿತು. ಬಟ್ ನನಗೆ ಬೇಕಾಗಿರೋ ಒಂದು ಕ್ಲಾತ್ ಸಿಕ್ಕಿಲ್ಲ. ಏನು ಮಾಡೋದು ಮತ್ತೆ ನೆಕ್ಸ್ಟ್ ಬಟ್ಟೆ ನಿನಗೆ ಹೆಚ್ಚಿಗೆ ಕೊಟ್ಟಿಲ್ಲ. ನಾ ಏನು ಒಂದು ಟೀಚರ್ ತೊಂದಿನಿ ಅದು ಬಟ್ ಇವ್ರು ಡ್ಯೂಟಿಗೆ ಅಂತ
ಗ್ರ್ಯಾಂಡ್ ಆಗಿ ತಗೋ ಅಂತ ಹೇಳಿ ಸಿಗಲ್ಲ ಹುಡ್ಕೊಂಡಿದ್ದೀರಿ ಅದಕ್ಕೆ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ. ಅಂಗಡಿ ಹೋಗ್ತಿ ಇದಕ್ಕ ಏಷ್ಯನ್ ಮಾಲಿಗೆ ಹಂಗೂ ಬಂದು ಹೊರಗಡೆ ಶಾಪಿಂಗ್ ಮಾಡಕ್ಕೆ ಹಿಂಗೂ ಬಂದಿ. ನಾವು ಒಪ್ಪಕ್ಕೆ ಅವ್ರು ನೀ ಇರ್ಲಾರ್ದ ನಂಗೆ ಶಾಪಿಂಗ್ ಮಾಡಕ್ಕೆ ಇಷ್ಟ ಬರಲ್ಲ. ನಾನು ಬರ್ತೇನೆ ನೋಡ ಅಂದ್ರ ಭೀ ಗಾಡಿ ಮೇಲೆ ಬೇರೆ ಬೇರೆ ಮಾಡ್ತಿರೋ ನಾನು ಜೊತೆಗೆ ಇರ್ಬೇಕಂತೀನಿ ಬೇರೆ ಬೇರೆ ಮಾಡ್ತೀನಿ. ಈಗ ಒಟ್ಟು ಮನೆಗೆ ಹೋಗಿ ಬ್ರಷ್ ಮಾಡೋದದ ಮತ್ತೀಗ ಎಲ್ಲಿಗೆ ಹೋಗ್ತೀವಿ ನಾವು? ಹಾಂ ಓಕೆ ನೋಡಿ ಗಾಯ್ಸ್ ನನಗೆ ಬಟ್ಟೆ ಇಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಬಟ್ಟೆ ತಂದಿದ್ದಾರೆ. ಮನೆಗೆ ಹೋಗೋ ಟೈಮಲ್ಲಿ ಹಾಗೆ ಫ್ರೂಟ್ಸ್ ತೊಗೊಂಡೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತೊಗೊಳ್ತಾ ಇದ್ದೀವಿ. ಫ್ರೂಟ್ಸ್ ರೇಟ್ ಮಾತ್ರ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಒಂದು ಮಸ್ಕು ಮೆಲನ್ ರೇಟ್ ಬಂದು 50 ರೂಪೀಸ್. ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ 50 ರೂಪೀಸಿಗೆ ಎಷ್ಟೊಂದು ಫ್ರೂಟ್ಸ್ ತೊಗೊಂಬರ್ತಿದ್ರು ನಮ್ಮ ಪಪ್ಪ. ಸೊ ಅದೇ ಥರ ನನ್ನ ಕ್ಯಾಮ್ರಾ ಹಿಂಗೆ ಟರ್ನ್ ಮಾಡಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಬಿಸಿಲಿಗೆ ಪಾಪ ಸ್ಕೂಲ್ ಬಿಟ್ಟಿದ ತಕ್ಷಣ ಇಲ್ಲಿ ಇಟ್ಟಿರೋ ಅಂಥ ಕ್ಯಾನಲ್ಲಿ ವಾಟ್ರನ್ನ ಫಿಲ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಅದಾಗಿದ ತಕ್ಷಣ ಮತ್ತೆ ನಮಗೆ ಬೇಕಾಗಿರುವಂಥ ಒಂದು 4-5 ಫ್ರೂಟ್ಸ್ನ ತೊಗೊಂಡ್ವಿ. ಆ್ಯಪಲ್ ಬನಾನಾ ಬಿಟ್ಟು ಬೇರೆ ಬೇರೆ ಫ್ರೂಟ್ಸನ್ನು ನಾವು ಈ ಸಲ ತೊಗೊಂಡ್ವಿ. ಕಿವಿ ಅದು ಇದು ಅಂತಲೇ ಹೇಳ್ಬೋದು. ನೋಡಿ ಸಾಯಂಕಾಲ ಇವಾಗ 4:30 ಆಗಿದೆ. 4:30 ಅಂದರೆ ಈ ಒಂದು ಕಣ್ಣಿ ಮಾರ್ಕೆಟ್ ಆ ಕಡೆ ಈ ಕಡೆ ಎಷ್ಟು ರಶ್ ನೋಡಿ. ಫುಲ್ಲು ಜನ ಜಾತ್ರೆ ಆಗೋಗ್ಬಿಟ್ಟಿದೆ. ಮಾರ್ಕೆಟ್ ಮಾಡೋಕ್ಕೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಬಿಸಿಲಿಗಂತೂ ಸುತ್ತಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗೆ ಜ್ಯೂಸ್ ಕುಡಿಯೋಣ. ಯಾವ ಜ್ಯೂಸ್ ಅಂದರೆ ಕಬ್ಬಿನ ಜ್ಯೂಸ್ ಅಂತೇಳಿ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಇವಾಗ ಮನೆಗೆ ಹೋಗುವಂತಹ ಸಮಯ. ನೋಡಿ ಫ್ರೆಂಡ್ಸ್ ನನ್ನ ಮಗ ನಾವು ಅವನ್ನ ಶಾಪಿಂಗ್ ಮಾಡೋಕ್ಕೆ ಬಿಟ್ಟು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳುಗಳು ಅಂತ ಹೇಳ್ತಾ ಇದ್ದಾವೆ. ಹೇಳಕತ್ತಾರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟು ಶಾಪಿಂಗ್ ಮಾಡಿದ್ರು ನಮಗೆ ಬೇಕಾಗಿರೋಂಥ ಬಟ್ಟೆ ಸಿಕ್ಕಿಲ್ಲ. ತೊಗೊಳಕ್ಕೆ ಹೋಗಿರೋದೇ ಒಂದು, ತೊಗೊಂಡು ಬಂದಿರೋದೇ ಇನ್ನೊಂದು. ಅಪ್ಪ ಆ್ಯಕ್ಚುಲಿ ನನಗೆ ಶಾಪಿಂಗ್ ಅಂತೇಳಿ ನಮ್ಮ ಮನೆಯವರೇ ಫುಲ್ ಶಾಪಿಂಗ್ ಮಾಡಿಬಿಟ್ರು. ಸೊ ಇದಾಗಿತ್ತು ನಮ್ಮ ಈ ಒಂದು ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.